ಕಾಂತಕುಮಾರ್ ಕೇಳ್ರಿ, ಕಾಂತಕುಮಾರ್ ಏನ್ ಮಾಡ್ತಾ ಇದೆ ಕೇಳಿ. ವ್ಯವಸ್ಥೆ ಅದಕ್ಕೆ ತನಿಖೆ ಮಾಡೋದು, ಅದಕ್ಕೆ ದೂರ ತಗೊಂಡು ಅದನ್ನೇ ಮಾಡ್ತಾರೆ. ಮಾಡ್ತಾ ಇದ್ದಾರೆ ತೃಪ್ತಿ ನಟರಾಜ್ ಗೌಡ್ರು ಮಾತ್ರ ಹೇಳಿದ್ದಾರೆ. ನಟರಾಜ್ ಗೌಡ್ರೆ ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲಿಕ್ಕೆ ಕಾಂತಕುಮಾರ್ ಸರ್ ಪ್ಲೀಸ್, ಕಾಂತಕುಮಾರ್ ಸರ್ ಚರ್ಚೆ ಮಾಡೋಣ, ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಒಬ್ಬರಾದ್ಮೇಲೆ ಒಬ್ರು. ಅಶೋಕ್ ಗೌಡ್ ಪ್ರೇಮ ವಿಷಯ ಯಾವ್ದೋ ದೂರ ಬಂದ್ರೆ ಅದನ್ನ ಕೇಳಿಸ್ಕೊಳ್ರಿ. ಪೊಲೀಸರು ತೀರ್ಮಾನ ಮಾಡ್ತಾರೆ ಯಾವ್ದು ನಿಜವಾದ ದೂರಿದೆ, ಯಾವ್ದ್ರ ಮೇಲೆ ಸಾಕ್ಷ್ಯಗಳಿದಾವೆ, ಯಾವ್ದನ್ನ ಎಫ್ಐಆರ್ ಮಾಡ್ಬೇಕಂತ ತನಿಖಾಧಿಕಾರಿಗಳು ನೋಡ್ಕೊಂಡು ಎಫ್ಐಆರ್ ಮಾಡ್ತಾರೆ. ಕೇಳಿ, ಈಗ ಎಫ್ಐಆರ್ ಆದ್ಮೇಲೆ ಅವ್ರಿಗೆ ಎಫ್ಐಆರ್ ಆದ್ಮೇಲೆ ಗವರ್ನರ್ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಕೇಳಿ, ಗವರ್ನರ್ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅದಕ್ಕೆ ನಮ್ಗೆ ಸಹಮತ ಇದೆ. ಈಗ ಆಯ್ತು, ಯಾರು ದೂರ ಕೊಡ್ಲೇಬೇಕಲ್ಲ. ಕೇಳಿ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ವಸಂತ್ ಅವರು ಹೇಳಿದ್ದಾರೆ. ನಟರಾಜ್ ಗೌಡ್ರು ಮಾತ್ರ ವಾಯ್ಸ್ ಆನ್ ಇದೆ. ಕಾಂತಕುಮಾರ್ ಸರ್ ವಾಯ್ಸ್ ಹೋಗ್ತಾ ಇಲ್ಲ, ನಟರಾಜ್ ಗೌಡ್ರು ವಾಯ್ಸ್ ಹೋಗ್ತಾ ಇಲ್ಲ, ಸರ್ ವಾಯ್ಸ್ ಹೋಗ್ತಾ ಇಲ್ಲ. ಅಶೋಕ್ ಗೌಡ್ರೆ ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ಯಾರು ಬೇಕಾದ್ರೂ ಕೊಡಬಹುದು. ಡಿಸಾಲ್ವ್ ಮಾಡ್ಬಿಡೋಣ, ನಾವು ಬೇಕಾದ್ರೆ ಕಾನೂನಾತ್ಮಕವಾದ ಬದಲಾವಣೆ ತರಬೇಕಾ, ಹೊಸ ಶಾಸನನೇ ಬರೆದು ಬಿಡೋಣ. ಇಂಥ ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ವಿರೋಧ ಪಕ್ಷವೂ ಕೊಡಬಹುದು, ಆಡಳಿತ ಪಕ್ಷವೂ ಕೊಡಬಹುದು. ಬಟ್ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಬೇಕಾಗಿರೋದು ಆಕ್ಷನ್. ತಪ್ಪು ಮಾಡಿದವ್ರ ಮೇಲೆ ಕ್ರಮ. ಇದಾಗಬೇಕು ಅಂದ್ರೆ ತಕ್ಷಣಕ್ಕೆ ಏನಾಗಬೇಕು? ವೆರಿ ಸಿಂಪಲ್ ಸ್ಮಿತಾ. ಯಾವ ರೀತಿ ತಮಿಳುನಾಡಲ್ಲಿ 2014 ರಿಪೋರ್ಟ್ ಬರ್ತದೆ, 2016 ಕಂಪ್ಲೀಟ್ ಆಗಿ ರಿಫಾರ್ಮ್ಸ್ ಆಗಿ ಯಾವ ರೀತಿ ಪಾರದರ್ಶಕವಾಗಿ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೀತಾ ಇದೆ ನೋಡಿ. UPSC ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡಿದೆ, ಅದು ಒಂದು ವಿಚಾರ. ಆದ್ರೆ ಅನೇಕ ರಾಜ್ಯಗಳಲ್ಲಿ ಈ PCSC ಏನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಕ್ಯಾಮ್ಸ್ ನಡೀತಾ ಇತ್ತು, ಅದರಲ್ಲಿ ಶ್ಲಾಘನೀಯವಾದಂತ ಕೆಲಸ ಮಾಡಿರ್ತಕ್ಕಂಥದ್ದು ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾಕೆ ಅಂದ್ರೆ ಅಲ್ಲಿ 2014 ರಿಪೋರ್ಟ್ ಬರ್ತದೆ, 2016 ಇಂಪ್ಲಿಮೆಂಟ್ ಮಾಡ್ತಾರೆ, ಪಾರದರ್ಶಕವಾಗಿ ನಡೀತಿದೆ, ಪ್ರತಿ ವರ್ಷ ಎಕ್ಸಾಮ್ ನಡೀತಿದೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಕೋಚಿಂಗ್ಸ್ ಸಹ ಅವರು ಯಾರು ರಿಪೋರ್ಟ್ ಕೊಟ್ಟಿದ್ದು 2004. 2004 ನಂತರ PC ಊಟ ಕಮಿಟಿಯಿಂದ 22 ವರ್ಷ ಆಗಿದೆ. 22 ವರ್ಷದಲ್ಲಿ ನೀವು ಎಷ್ಟು ವರ್ಷ ಸರ್ಕಾರ ಫಾರ್ಮ್ ಮಾಡಿದ್ದೀರಾ? ನಟರಾಜ್ ಗೌಡ್ರೆ ಎಲ್ಲಾರ್ಗೂ ಧನ್ಯವಾದ. ಅಶೋಕ್ ಗೌಡ್ರೆ ಟೈಮ್ ಇಲ್ಲ, ಕ್ವಿಕ್ಲಿ 5 ಸೆಕೆಂಡ್ಸ್. ವೀರಪ್ಪ ಇವರು 2009-2010 ರಿಫಾರ್ಮ್ಸ್ ಕಮಿಟಿದು ಒಂದು ರಿಪೋರ್ಟ್ ಕೊಡ್ತಾರೆ. UPSCಗೂ ಸಹ ರಿಫಾರ್ಮ್ಸ್ ಆಗಬೇಕು ಅಂತ ಹೇಳಿ ನೋಡಿ. ಎಲ್ಲಾ ಇದಕ್ಕೂ ಕಾನ್ಸ್ಟೆಂಟ್ ಆಗಿ ರಿಫಾರ್ಮ್ಸ್ ಆಗ್ತಾ ಇರಬೇಕು, ಒಂದು ವಿಚಾರ. ಎರಡನೇ ವಿಚಾರ, ಈಗ ಏನಾಗಬೇಕಾಗಿದೆ ಅಂದ್ರೆ ಫಸ್ಟ್ ಒಂದ್ ನಿಮಿಷ ಬರ್ತಾ ಇದೀನಿ. ಕ್ಯಾಂಡಿಡೇಟ್ಸ್ಗೆ ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಅತ್ಯಂತ ಪ್ರಮುಖವಾದದ್ದೇನು ಅಂತ ಹೇಳಿದ್ರೆ, ಇವತ್ತು KS ಎಕ್ಸಾಮ್ ಏನ್ ನಡೀತು ಅದು ಸಹ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಹೇಳಿ, ಇನ್ನೂ ರಿಸಲ್ಟ್ ಬಂದಿಲ್ಲದೆ ಇರೋದ್ರಿಂದ ಇವತ್ತು ಅದನ್ನು ಸಹ ಡಿಸಾಲ್ವ್ ಮಾಡಿ ಹೊಸದಾಗಿ ಏನು ಈ ಕಮಿಟಿ ಏನು ಇದೆ, ಈ ಕಮಿಟಿನೂ ಸಹ ನೀವು ಡಿಸಾಲ್ವ್ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ಆದ್ರೆ ವಿಚಾರ ಏನು ಅಂದ್ರೆ, ಪಾರದರ್ಶಕವಾಗಿ ನಡಿಬೇಕು ಅಂದ್ರೆ ರಿಫಾರ್ಮ್ಸ್ PC ಊಟ ಕಮಿಟಿಗಿಂತ ಜಾಸ್ತಿ ತಮಿಳುನಾಡಲ್ಲಿ ಏನ್ ರಿಫಾರ್ಮ್ಸ್ ಆಯ್ತು, ಶಂಕರಪ್ಪನೋ ಯಾರೋ ಅದನ್ನ ರಿಫಾರ್ಮ್ಸ್ ತೆಗೆದುಕೊಂಡು ಓದಿದ್ರು, ಯಾರೋ ಭ್ರಷ್ಟರು ಮಾಡಿದ ತಪ್ಪಿಗೆ ಮತ್ತೊಂದ್ಸತಿ ಓದಿ, ಮತ್ತೊಂದ್ಸತಿ ಪರೀಕ್ಷೆ ಬರೀರಿ, ಮತ್ತೊಂದಷ್ಟು ಜೀವನದ ಅವಧಿ ನಿಮ್ಗೆ ಲಿಮಿಟ್ ಇದೆಯಲ್ಲ, ಏಜ್ ಲಿಮಿಟ್, ಅದ್ರಲ್ಲಿ ಮತ್ತೊಂದಷ್ಟು ದಿನಗಳನ್ನ ಇಂಥ ಭ್ರಷ್ಟರಿಗೆ ನೀವು ಸ್ವಾಹ ಅಂತ ಹೇಳಿ ಬಿಟ್ಬಿಡಿ ಅಂತ ಹೇಳಿ ಇರೋ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೊಳ್ದೆ ಹೋದ್ರೆ ಎಷ್ಟೆಲ್ಲ ಅನಾಚಾರಗಳಾಗ್ಬಿಡುತ್ತೆ.
ಆಗ್ಬಿಡುತ್ತೆ, ಎಷ್ಟೆಲ್ಲ ಅನ್ಯಾಯಗಳಾಗ್ಬಿಡುತ್ತೆ ಅನ್ನೋದಕ್ಕೆ ಬಹುಶಃ ಒಂದು ಕ್ಲಾಸಿಕ್ ಉದಾಹರಣೆಯಾಗಿ ಉಳಿದುಬಿಟ್ಟಿದೆ ಕೆಪಿಎಸ್ಸಿ. ಸುಧಾರಣೆ ಆಗಲೇಬೇಕು, ಇಲ್ಲಾಂದ್ರೆ ಮತ್ತೆ ಮತ್ತೆ ಇಂಥ ವಿಚಾರಗಳಿಗೆ ಚರ್ಚೆ ಮಾಡೋ ಅನಿವಾರ್ಯತೆ ನಮಗೂ ಬರುತ್ತೆ, ಬೀದಿಗಿಳಿದು ಹೋರಾಟ ಮಾಡೋ ಅನಿವಾರ್ಯತೆ ಅಭ್ಯರ್ಥಿಗಳಿಗೂ ಬರುತ್ತೆ. ಕೆಲಸ ಕೇಳ್ತಿದ್ದಾರೆ, ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಕೊಡ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಜಾರಿಗೆ ತರಲಿ ಅಂತ ಹೇಳಿ ನಾನು ಆಶಿಸ್ತಾ 84% ಜನ ಹೇಳ್ತಾ ಇದ್ದಾರೆ ಈ ಕೆಪಿಎಸ್ಸಿ ಇರೋದಕ್ಕಿಂತ ಡಿಸಾಲ್ವ್ ಮಾಡೋದು ಬೆಟರ್ ಅಂತ ಹೇಳಿ. ಸರ್ಕಾರ ಇನ್ನಾದ್ರೂ ಇದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ಗಳನ್ನ, ಸೀರಿಯಸ್ ರಿಫಾರ್ಮ್ ಗಳನ್ನ ತರೋ ಕಡೆ ಗಮನ ಕೊಡ್ಲಿ ಅಂತ ಆಶಿಸ್ತಾ ಧನ್ಯವಾದ. ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.